ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಲಾಯಲ್ಟಿ ನಿಮ್ಮ ಕೂಪನ್ ಅನ್ನ ಯಾವ ರೀತಿ ರೀಡೀಮ್ ಮಾಡ್ಕೊಳ್ಳೋದಂತ ಕಂಪ್ಲೀಟ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಯಲ್ಟಿಯಲ್ಲಿ ನಿಮಗೆ ಎರಡು ಆಪ್ಷನ್ಸ್ ಇದೆ. ಕೆಟಲಾಗ್ ಪ್ರಾಡಕ್ಟ್ಸ್ ಕೂಡ ರೀಡೀಮ್ ಮಾಡ್ಕೊಳ್ಬಹುದು, ಇಲ್ಲ ಪ್ರಾಡಕ್ಟ್ಸ್ ಅನ್ನು ಕೂಡ ರೀಡೀಮ್ ಮಾಡಬಹುದು. ನನಗೆ ಥರ್ಡ್ ಪಾರ್ಟಿ ಮಾರ್ಕೆಟ್ ಅಲ್ಲಿ ಸಿಗುವಂತ ಪ್ರಾಡಕ್ಟ್ ನಾನು ರೀಡೀಮ್ ಮಾಡಬೇಕು ಅಂದ್ರೆ ಅದಕ್ಕೊಂದು ಕಂಡೀಷನ್ಸ್ ಇದೆ, ಸ್ಟೆಪ್ಸ್ ಇದೆ. ಅದನ್ನ ತಿಳಿಸ್ಕೊಡ್ತೇನೆ ಈ ವಿಡಿಯೋದಲ್ಲಿ. ಯಾವಾಗ ನಿಮ್ಮ ಕೂಪನ್ ಆಕ್ಟಿವೇಟ್ ಆಗುತ್ತೆ, ಯಾವ ಮಂತ್ ಅಲ್ಲಿ ಆಕ್ಟಿವೇಟ್ ಆಗುತ್ತೆ, ವಿದಿನ್ 30 ಡೇಸ್ ಒಳಗಡೆ ನಿಮಗೆ ಥರ್ಡ್ ಪಾರ್ಟಿ ಪ್ರಾಡಕ್ಟ್ ಬೇಕು ಅಂದ್ರೆ ರೀಡೀಮ್ ಮಾಡ್ಕೊಳ್ಬೇಕು. ಆಫ್ಟರ್ 30 ಡೇಸ್ ಆಯ್ತು ಅಂತಂದ್ರೆ ನಿಮಗೆ ಥರ್ಡ್ ಪಾರ್ಟಿ ಪ್ರಾಡಕ್ಟ್ ರೀಡೀಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫ್ರೀ ಪ್ರಾಡಕ್ಟ್ ಅನ್ನ ರೀಡೀಮ್ ಮಾಡ್ಕೊಳ್ಬಹುದು. ಅದಕ್ಕೆ 6 ಮಂತ್ ವ್ಯಾಲಿಡಿಟಿ ಇರುತ್ತೆ. ಅದು ಯಾವ ರೀತಿ ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಸಾಧ್ಯವಾದಷ್ಟು ನಿಮ್ಮ ಲಾಯಲ್ಟಿ ಕಂಪ್ಲೀಟ್ ಆದವರಿಗೆ ಶೇರ್ ಮಾಡಿ ಹಾಗೂ ಟೀಮ್ ಮೆಂಬರ್ಸ್ ಕೂಡ ಶೇರ್ ಮಾಡಿ. ಸೊ ಫಸ್ಟಿಗೆ ನೀವು ಕೂಪನ್ ಬಂದ ನಂತರ ನೋಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಪ್ರಾಡಕ್ಟ್ಸ್ ಬೇಕು ಅಂತ ಫಸ್ಟ್ ಬರ್ದಿಡ್ಕೊಳ್ಳಿ. ಆ ನಂತರ ಕೂಪನ್ ಅನ್ನು ರೀಡೀಮ್ ಮಾಡ್ಲಿಕ್ಕೆ ಹೋಗಿ. ಫಸ್ಟಿಗೆ ಥರ್ಡ್ ಪಾರ್ಟಿ ಪ್ರಾಡಕ್ಟ್ ಅನ್ನ ಕೆಟಲಾಗ್ ಪ್ರಾಡಕ್ಟ್ಸ್ ಅನ್ನ ರೀಡೀಮ್ ಮಾಡ್ತೀರಿ ಅಂತಂದ್ರೆ ಕ್ರೋಮ್ ಬ್ರೌಸರಿಗೆ ಹೋಗಿ. ಆಪ್ ಅಲ್ಲಿ ಥರ್ಡ್ ಪಾರ್ಟಿ ಪ್ರಾಡಕ್ಟ್ ರೀಡೀಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕ್ರೋಮ್ ಬ್ರೌಸರಿಗೆ ಕ್ಲಿಕ್ ಮಾಡಿ modicare.com ಗೆ ವಿಸಿಟ್ ಮಾಡಿ. ನಿಮ್ಮ ID ಪಾಸ್ವರ್ಡ್ ಜೊತೆಗೆ ಲಾಗಿನ್ ಮಾಡ್ಕೊಳ್ಳಿ. ID ಮತ್ತೆ ಪಾಸ್ವರ್ಡ್ ಪ್ರತಿಯೊಬ್ಬರಿಗೂ ಬಂದಿರುತ್ತೆ. ಪಾಸ್ವರ್ಡ್ ಗೊತ್ತಾಗಿಲ್ಲ ಅಂತಂದ್ರೆ ಫಾರ್ಗಟ್ ಪಾಸ್ವರ್ಡ್ ಕೊಟ್ಟಾಗ ಹೊಸ ಪಾಸ್ವರ್ಡ್ ನಿಮಗೆ ಮೆಸೇಜ್ ಬರುತ್ತೆ. ಸೈನ್ ಇನ್ ಕೊಡಿ. ಇಲ್ಲಿ ಅಕೌಂಟ್ ಅಂತ ಕಾಣುತ್ತೆ, ಇಲ್ಲಿ ಸೈನ್ ಇನ್ ಕೊಟ್ಟಾಗ ನಿಮ್ಮ ID ಮತ್ತೆ ಪಾಸ್ವರ್ಡ್ ಹಾಕಿ ಸೈನ್ ಇನ್ ಅಂತ ಕೊಡಿ. ಸೈನ್ ಇನ್ ಕೊಟ್ಟಾಗ ಒಂದಿಷ್ಟು ಆಪ್ಷನ್ಸ್ ಬರುತ್ತೆ. ಬಿಸ್ನೆಸ್ ಡ್ಯಾಶ್ ಬೋರ್ಡ್ ಅನ್ನ ಹಾಗೆ ಬೇರೆಲ್ಲ ಆಪ್ಷನ್ಸ್ ಇದೆ. ಇದ್ರ ಆಲ್ರೆಡಿ ವಿಡಿಯೋಸ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಬಿಸ್ನೆಸ್ ಡ್ಯಾಶ್ ಬೋರ್ಡ್ ಕ್ಲಿಕ್ ಮಾಡಿ. ಅಲ್ಲೊಂದು ರಿಪೋರ್ಟ್ ಅಲ್ಲಿ ಕ್ವಿಕ್ ರಿಪೋರ್ಟ್ಸ್ ಅಲ್ಲಿ ಲಾಯಲ್ಟಿ ರಿಪೋರ್ಟ್ಸ್ ಅಂತ ಇರುತ್ತೆ. ಅಲ್ಲಿ ನೀವು ನಿಮ್ದು ಮತ್ತೆ ಟೀಮ್ ಇದು ಚೆಕ್ ಮಾಡಬಹುದು. ಇಲ್ಲಿ ಲಾಯಲ್ಟಿ ಡೀಟೇಲ್ಸ್ ಅಲ್ಲಿ ನಿಮ್ಗೆ ಪ್ರತಿ ತಿಂಗಳು ಎಷ್ಟು ಲಾಯಲ್ಟಿ ಅಮೌಂಟ್ ಆಗ್ತಾ ಇರುತ್ತೆ, ಎಷ್ಟು ಮಂತ್ ಕಂಪ್ಲೀಟ್ ಆಗಿದೆ, ಹಾಗೆ ಎಷ್ಟು ಕೂಪನ್ ಅಮೌಂಟ್ ಬಂದಿದೆ ಅನ್ನೋದನ್ನ ಚೆಕ್ ಮಾಡಬಹುದು. ಸೊ ಬಾಟಮ್ ಅಲ್ಲಿ ವೆಬ್ ಅಂತ ಬಂದ್ರೆ ನಿಮ್ದು ಲಾಯಲ್ಟಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. 6 ಮಂತ್ ಆಗಿ 7th ಮಂತ್ ನಂತರನೇ ಕೂಪನ್ ಜನರೇಟ್ ಆಗುತ್ತೆ. ಬಿಫೋರ್ 25th or 25th ನಂತರ ಕೂಪನ್ ಜನರೇಟ್ ಆಗುತ್ತೆ. ಫಸ್ಟ್ ಲಾಯಲ್ಟಿ ಇದು ಚೆಕ್ ಮಾಡಿ. ನಿಮ್ದು ಮಾಡ್ಬೋದು, ಟೀಮ್ ಅವ್ರದ್ದು ಮಾಡ್ಬೋದು, ಶಾರ್ಟೇಜ್ ಇದ್ರೆ ಅವ್ರದ್ದು ಕಂಪ್ಲೀಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಪ್ರೊಫೈಲ್ ಕೆಳಗಡೆ ಕ್ಲಿಕ್ ಮಾಡಿದಾಗ ಮೋದಿಕೇರ್ ರಿವಾರ್ಡ್ ಕ್ಲಬ್ ಅಲ್ಲಿ ನಿಮ್ಮ ಪಾಯಿಂಟ್ಸ್ ಎಷ್ಟಿದೆ ಅಂತ ಬರುತ್ತೆ. ಫಸ್ಟಿಗೆ ನಿಮ್ಮ ಪಾಯಿಂಟ್ಸ್ ಅನ್ನ ಲಾಯಲ್ಟಿ ಅಮೌಂಟ್ ಅನ್ನ ಪಾಯಿಂಟ್ಸ್ ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು ನಿಮಗೆ ಥರ್ಡ್ ಪಾರ್ಟಿ ಪ್ರಾಡಕ್ಟ್ ಬೇಕು ಅಂದ್ರೆ. ಸೊ ವಿದೌಟ್ ನೀವು ಥರ್ಡ್ ಪಾರ್ಟಿ ಪ್ರಾಡಕ್ಟ್ ಅನ್ನ ಪಾಯಿಂಟ್ಸ್ ಅನ್ನ ಕನ್ವರ್ಟ್ ಮಾಡದೆ ನಿಮಗೆ ರೀಡೀಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒನ್ಸ್ ಕನ್ವರ್ಟ್ ಮಾಡಿದ ನಂತರ ನೀವು ಅದನ್ನ ರೀಡೀಮ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಕೆಟಲಾಗ್ ಅಂತ ಇದೆ ನೋಡಿ. ಕೆಟಲಾಗ್ ಕ್ಲಿಕ್ ಮಾಡಿದ್ರೆ ರಿವಾರ್ಡ್ ಕ್ಲಬ್ ಅಲ್ಲಿ ಯಾವುದೆಲ್ಲ ಲಾಯಲ್ಟಿ ಥರ್ಡ್ ಪಾರ್ಟಿ ಪ್ರಾಡಕ್ಟ್ಸ್ ಇದೆ ಅನ್ನೋದನ್ನ ಚೆಕ್ ಮಾಡಬಹುದು. ಇಲ್ಲಿ ಅಪ್ಡೇಟ್ ಆಗ್ತಿರುತ್ತೆ, ಇದನ್ನ ಡೌನ್ಲೋಡ್ ಕೂಡ ಮಾಡಬಹುದು. ಆಲ್ರೆಡಿ ಇವಾಗ ಕರೆಂಟ್ ಮಂತಿಗೆ ಒಂದಿಷ್ಟು ಪ್ರಾಡಕ್ಟ್ಸ್ ಅನ್ನ ಕಂಪನಿ ಬಿಟ್ಟಿದೆ. ಅದರಲ್ಲಿ ಬೆಡ್ಶೀಟ್ ಇರ್ಬೋದು, ಹಾಗೇನೆ ಬ್ಲೂಟೂತ್ ಸ್ಪೀಕರ್ ಇರ್ಬೋದು, ಸಾಕಷ್ಟು ಇದೆ. ನೆಕ್ಸ್ಟ್ಗೆ ಕಿಚನ್ಗೆ ಐಟಮ್ಸ್ ಇರ್ಬೋದು. ಇಲ್ಲಿ ಏನು ಅದರ MRP ಪ್ರೈಸ್ ಏನ್ ಕಾಣ್ತಿದೆ ನೋಡಿ ಇಲ್ಲಿ, ಅದು ನಿಮಗೆ 1 rupees is equal to 1 point. ಇಲ್ಲಿ ಕಾಣುವಂತದ್ದು ಪ್ರೈಸ್ ಏನಿದೆ ಅದು 1 rupees is equal 1 point. ಒಂದು ಲಾಯಲ್ಟಿ ಪಾಯಿಂಟ್ ಈಗ 1 rupees ಒಂದು ಲಾಯಲ್ಟಿ ಪಾಯಿಂಟ್ಸ್ ಅಂತ ಕನ್ಸಿಡರ್ ಆಗುತ್ತೆ. ನೀವು ಫಸ್ಟಿಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಿಮ್ದು ಎಷ್ಟು ಕೂಪನ್ ಇದೆ, ಯಾವ್ದನ್ನ ರೀಡೀಮ್ ಮಾಡ್ಕೊಳ್ಳಿಕ್ಕೆ ಆಗತ್ತೆ ಅನ್ನೋ. ಟ್ರಾಲಿ ಬ್ಯಾಗ್ ಇದೆ, ಕಿಚನ್ಗೆ ಸಂಬಂಧಪಟ್ಟ ಪ್ರಾಡಕ್ಟ್ಸ್ ಇದೆ, ಕುಕ್ಕರ್ ಇದೆ, ಮಿಕ್ಸಿ ಇದೆ. ಇದು ಯಾವುದೇ ಮೋದಿಕೇರ್ಗೆ ಸಂಬಂಧಪಟ್ಟ ಪ್ರಾಡಕ್ಟ್ಸ್ ಅಲ್ಲ, ಇದು ಮಾರ್ಕೆಟಿಗೆ ಸಂಬಂಧಪಟ್ಟ ಪ್ರಾಡಕ್ಟ್ಸ್. ಇದು ನಿಮಗೆ ಲಾಯಲ್ಟಿಯಲ್ಲಿ ಮಾತ್ರ ರೀಡೀಮ್ ಮಾಡ್ಲಿಕ್ಕೆ ಆಗುತ್ತೆ ನಿಮ್ಮ ಲಾಯಲ್ಟಿ ಕಂಪ್ಲೀಟ್ ಮಾಡಿ. ಇಲ್ಲಿ ಕೆಳಗಡೆ ಟರ್ಮ್ ಅಂಡ್ ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ. ಯಾವ ಮಂತ್ ಅಲ್ಲಿ ನಿಮ್ದು ಲಾಯಲ್ಟಿ ಕೂಪನ್ ಆಕ್ಟಿವೇಟ್ ಆಗುತ್ತೆ ಅಲ್ಲಿಂದ ನಿಮಗೆ 30 ಡೇಸ್ ಅಲ್ಲಿ ನೀವು ಥರ್ಡ್ ಪಾರ್ಟಿ ಪ್ರಾಡಕ್ಟ್ ಅನ್ನ ರೀಡೀಮ್ ಮಾಡ್ಲಿಕ್ಕೆ ಅದನ್ನ ಕನ್ವರ್ಟ್ ಮಾಡಿರ್ಬೇಕು. ಕನ್ವರ್ಟ್ ಮಾಡ್ಲಿಕ್ಕೆ ನಿಮಗೆ ಮರ್ತೋಯ್ತು ಅಂತಂದ್ರೆ ನೀವು ಮತ್ತೆ ಥರ್ಡ್ ಪಾರ್ಟಿ ಪ್ರಾಡಕ್ಟ್ ರೀಡೀಮ್ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರಾಡಕ್ಟ್ಸ್ ಅನ್ನ ರೀಡೀಮ್ ಮಾಡ್ಕೊಳ್ಳುವ ಅದಕ್ಕೆ 6 ಮಂತ್ ವ್ಯಾಲಿಡಿಟಿ ಇದೆ, ಅದರೊಳಗಡೆ ರೀಡೀಮ್ ಮಾಡಬೇಕು. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿ, ಪ್ರೊಫೈಲ್ಗೆ ಕ್ಲಿಕ್ ಮಾಡಿ. ಸೊ ಪ್ರೊಫೈಲ್ಗೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೀಡೀಮ್ ರಿವಾರ್ಡ್ಸ್ ಪಾಯಿಂಟ್ಸ್ ಅಂತ ಇರುತ್ತೆ. ನಿಮ್ಮ MCA ನಂಬರ್ ಹಾಕಿ ನೀವು ಕನ್ವರ್ಟ್ ಅಂತ ಕೊಟ್ಟಾಗ OTP ಬರುತ್ತೆ. ಸೊ ಅದು ಕನ್ವರ್ಟ್ ಮಾಡಿದ ನಂತರ ನಿಮಗೆ ಬಿಲ್ಲಿಂಗ್ ಮಾಡ್ಕೊಳ್ಬಹುದು. ಸೊ ನಿಮಗೆ ಥರ್ಡ್ ಪಾರ್ಟಿ ಪ್ರಾಡಕ್ಟ್ ಬೇಡ,
ಅಂತಂದ್ರೆ ವಿದೌಟ್ ನೀವು ಕನ್ವರ್ಟ್ ಮಾಡೋದೇನೆ ಅಲ್ಲಿ ಬಿಲ್ಲಿಂಗ್ ಅಲ್ಲಿ ರೀಡೀಮ್ ಅಲ್ಲಿ ಹೋಗಿ ಮೋದಿ ಕೇರ್ ಪ್ರಾಡಕ್ಟ್ಸ್ಗೆ ಕ್ಲಿಕ್ ಮಾಡಿ ರೀಡೀಮ್ ರಿವಾರ್ಡ್ಸ್ ಪಾಯಿಂಟ್ಸ್ ಅಲ್ಲಿ ಮೋದಿ ಕೇರ್ ಪ್ರಾಡಕ್ಟ್ಸ್ಗೆ ಕ್ಲಿಕ್ ಮಾಡಿ ರೀಡೀಮ್ ಮಾಡ್ಕೊಳ್ಬಹುದು ನೀವು ಇನ್ ಕೇಸ್ ಕನ್ವರ್ಟ್ ಮಾಡಿಲ್ಲ ಅಂತ. ಈ ತರ ಕ್ಲಿಕ್ ಮಾಡಿದ ನಂತರ ಶೋ ಕೂಪನ್ ಅಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಕನ್ವರ್ಟ್ ರಿವಾರ್ಡ್ ಪಾಯಿಂಟ್ಸ್ಗೆ ಕ್ಲಿಕ್ ಮಾಡಬೇಕು. ಸೊ ಟರ್ಮ್ ಅಂಡ್ ಕಂಡೀಷನ್ ಅನ್ನು ಅಕ್ಸೆಪ್ಟ್ ಮಾಡಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿಗೆ ಒಂದು OTP ಬರುತ್ತೆ. ಆ OTP ಹಾಕಿದಾಗ ಮಾತ್ರ ನಿಮಗೆ ಕನ್ವರ್ಟ್ ಮಾಡ್ಲಿಕ್ಕೆ ಆಗುವಂಥದ್ದು. ಆಕ್ಟಿವ್ ಆಗಿರುವಂತ ಮೊಬೈಲ್ ನಂಬರ್ ಅನ್ನೇ ನೀವು ID ಮಾಡುವ ಕೊಟ್ಟಿರಿ. ನೆಕ್ಸ್ಟ್ ಒನ್ಸ್ ನಿಮ್ದು ಕೂಪನ್ ಕನ್ವರ್ಟ್ ಆದ ನಂತರ ಅಕ್ಯುಮುಲೇಟರ್ ಅಥವಾ ರಿವಾರ್ಡ್ಸ್ ಪಾಯಿಂಟ್ಸ್ ಅಲ್ಲಿ ನಿಮಗೆ ಶೋ ಆಗುತ್ತೆ ಎಷ್ಟು ಪಾಯಿಂಟ್ಸ್ ಇದೆ ಅಂತ. ಒನ್ ಲಾಯಲ್ಟಿ ₹1 ಇಸ್ ಈಕ್ವಲ್ ಟು 1 ಲಾಯಲ್ಟಿ ಪಾಯಿಂಟ್ಸ್ ಅಂತ. ಇವಾಗ 10,000 ನಿಮ್ಮ ಹತ್ರ ಲಾಯಲ್ಟಿ ಅಮೌಂಟ್ ಇದ್ರೆ 10,000 ಪಾಯಿಂಟ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಫೋರ್ತ್ ಆಪ್ಷನ್ ಅಲ್ಲಿ ಮೂರನೇ ಆಪ್ಷನ್ಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಪ್ರಾಡಕ್ಟ್ ಕೆಟಲಾಗ್ ನೋಡ್ಬೋದು ಯಾವ್ಯಾವ್ದಂತ. ಲಾಸ್ಟ್ ರೀಡೀಮ್ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಇಲ್ಲಿ ಮೋದಿ ಕೇರ್ ರಿವಾರ್ಡ್ ಕೆಟಲಾಗ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಗೆ ಕನ್ವರ್ಟ್ ಮಾಡಿದ ನಂತರ ಮೋದಿ ಕೇರ್ ರಿವಾರ್ಡ್ಸ್ ಕೆಟಲಾಗ್ ಅಲ್ಲಿ ನೀವು ಪ್ರಾಡಕ್ಟ್ ಅನ್ನ ರೀಡೀಮ್ ಮಾಡಿ ಶಾರ್ಟೇಜ್ ಮತ್ತೆ ಉಳಿದ್ರೆ ಪಾಯಿಂಟ್ಸ್ ಅನ್ನ ನೀವು ಮತ್ತೆ ಮೋದಿ ಕೇರ್ ಪ್ರಾಡಕ್ಟ್ಸ್ ಅನ್ನು ಕೂಡ ರೀಡೀಮ್ ಮಾಡಬಹುದು. ಆದ್ರೆ ನಿಮಗೆ 30% ಅಬೋವ್ ಇರುವ BV ಮಾತ್ರ ಆಗುವಂತದ್ದು. ಸೊ ನೆಕ್ಸ್ಟ್ ಇಲ್ಲಿ ಅಡ್ರೆಸ್ ನೋಡಿ, ನಿಮ್ಮ KYC ಅಡ್ರೆಸ್ ಇದೆ. ಬೇರೆ ಅಡ್ರೆಸ್ ಮಾಡ್ಬೇಕಂದ್ರೆ ಆಲ್ಟರ್ನೇಟಿವ್ ಅಡ್ರೆಸ್ ಕ್ಲಿಕ್ ಮಾಡಬಹುದು. ನನ್ಗೆ ಬೇರೆ ಅಡ್ರೆಸ್ಗೆ ಇದು ಪ್ರಾಡಕ್ಟ್ ಡೆಲಿವರಿ ಆಗ್ಬೇಕು ಅಂತಂದ್ರೆ ಇದನ್ನ ನೀವು ಶಾಪ್ ಮಾಡಿದ ನಂತರ ಥರ್ಡ್ ಪಾರ್ಟಿ ನಿಮಗೆ ಮಿನಿಮಮ್ 50 ಡೇಸ್ ಟೈಮ್ ಹಿಡಿಯುತ್ತೆ ರೀಚ್ ಆಗ್ಲಿಕ್ಕೆ ಮನೆಗೆ. ಆರ್ಡರ್ ಮಾಡಿದ ತಕ್ಷಣ ಬರೋದಿಲ್ಲ, ಕೆಲವೊಂದು ಕೇಸಸ್ ಅಲ್ಲಿ ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕ್ಯಾಟಲಾಗ್ ಪ್ರಾಡಕ್ಟ್ಸ್ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಗ್ರಾಫಿಕಲ್ ಮತ್ತೆ ಟ್ಯಾಬ್ಯುಲರ್ ಅಂತ ಇದೆ. ಗ್ರಾಫಿಕಲ್ ಅಲ್ಲಿ ನಿಮಗೆ ಪಿಕ್ಚರ್ ಅಲ್ಲಿ ಪ್ರಾಡಕ್ಟ್ಸ್ ಅನ್ನ ನೋಡಬಹುದು, ಟ್ಯಾಬ್ಯುಲರ್ ಅಲ್ಲಿ ನಿಮಗೆ ನೇಮ್ ಬರುತ್ತೆ ನೋಡಿ. ಇಲ್ಲಿ ಮೇಲ್ಗಡೆ ರಿವಾರ್ಡ್ ಪಾಯಿಂಟ್ಸ್ ಅಂತ ಇದೆ ನೋಡಿ, ಪ್ರತಿಯೊಂದು ಪ್ರಾಡಕ್ಟ್ಸ್ ಕೂಡ ಅಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ ನೋಡಿ, ಪಾಯಿಂಟ್ಸ್ ರೀಡೀಮ್ ಅಂತ. ಅದು 1 ಲಾಯಲ್ಟಿ ಪಾಯಿಂಟ್ಸ್ ಇಸ್ ಈಕ್ವಲ್ 1 ರೀಡೀಮ್ ಪಾಯಿಂಟ್ಸ್. ಸೊ ನೆಕ್ಸ್ಟ್ ನೀವು ಕ್ಲಿಕ್ ಮಾಡಿ ನಿಮ್ಗೆ ಯಾವ ಪ್ರಾಡಕ್ಟ್ಸ್ ಬೇಕು ಅಂತ ಕಾರ್ಟಿಗೆ ಆಡ್ ಮಾಡಿ, ಆದ್ರೆ ನಿಮ್ಮ ಹತ್ರ ರಿಕ್ವೈರ್ಡ್ ಅಷ್ಟೇ ಪಾಯಿಂಟ್ಸ್ ಇರಬೇಕು. ಸೊ ಇಲ್ಲಿ ನಾನು ನಿಮ್ಗೆ ತೋರಿಸಿರುವ ಹಾಗೆ ನಿಮ್ಗೆ ಯಾವ್ದು ಬೇಕು ಅದಕ್ಕೆ ಕ್ವಾಂಟಿಟಿ ಹಾಕಿ ಆಡ್ ಟು ಕಾರ್ಟ್ ಅಂತ ಕೊಡಿ. ಆಡ್ ಟು ಕಾರ್ಟಿಗೆ ಕೊಟ್ಟಾಗ ಕಾರ್ಟಿಗೆ ಆಡ್ ಆಗುತ್ತೆ. ಇದೇ ರೀತಿ ನಿಮಗೆ ಎಲ್ಲ ಪಾಯಿಂಟ್ಸ್ ಅನ್ನು ನೋಡ್ಕೊಂಡು ಆಡ್ ಮಾಡಿ. ನೀವು ನಿಮ್ಮ ಮೊಬೈಲ್ ಅಲ್ಲೂ ಮಾಡ್ಕೊಳ್ಬಹುದು, ಇಲ್ಲ ಅಂತಂದ್ರೆ ನಿಮ್ಮ ನಿಯರೆಸ್ಟ್ ಆಕ್ಟಿವ್ DP ಪಾಯಿಂಟ್ಸ್ ಇದ್ರೆ, ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸ್ ಇದ್ರೆ ಅಲ್ಲೂ ಕೂಡ ನಿಮ್ಮ ಲಾಯಲ್ಟಿ ಕೂಪನ್ ಅನ್ನು ರಿಡೀಮ್ ಮಾಡ್ಕೊಳ್ಬಹುದು. ನಿಮ್ಗೆ ಥರ್ಡ್ ಪಾರ್ಟಿ ಬೇಕಾ ಅಥವಾ ಪ್ರಾಡಕ್ಟ್ಸ್ ಬೇಕಾ ಅಂತ. ಸೊ ಈ ತರ ನೀವು ಆಡ್ ಮಾಡಿದ ನಂತರ ನಿಮ್ಮ ಎಷ್ಟು ಪಾಯಿಂಟ್ಸ್ ಆಗಿದೆ ಅಂತ ನೋಡ್ಕೊಳ್ಳಿ. ರಿಮೈನಿಂಗ್ ಪಾಯಿಂಟ್ಸ್ ಅನ್ನ ನೀವು ಬೇಕಾದ್ರೆ ಪ್ರಾಡಕ್ಟ್ ಬೇಕು ಅಂತಂದ್ರೆ ಅದನ್ನು ರಿಡೀಮ್ ಮಾಡ್ಬೋದು, ಇಲ್ಲ ಎಂಟೈರ್ ನೀವು ಥರ್ಡ್ ಪಾರ್ಟಿ ರಿಡೀಮ್ ಮಾಡ್ಬೋದು. ಎಕ್ಸೆಸ್ ಆದ್ರೆ ನಿಮ್ಗೆ ಸ್ವಲ್ಪ ಪೇ ಮಾಡ್ಲಿಕ್ಕೆ ಬರ್ಬೋದು. ಎಕ್ಸಾಕ್ಟ್ ಮಾಡ್ಲಿಕ್ಕೆ ಆಗದಿದ್ರೆ ಎಕ್ಸೆಸ್ ನಿಮ್ಗೆ ಪೇ ಮಾಡ್ಲಿಕ್ಕೆ ಬರುತ್ತೆ. ಸೊ ಇಲ್ಲಿ ಆಡ್ ಟು ಕಾರ್ಟ್ ಕೊಡಿ, ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾಗ ಈ ತರ ಬರುತ್ತೆ. ಸೊ ಅಟ್ಲೀಸ್ಟ್ ನೀವು ₹1 ಪೇ ಮಾಡ್ಬೇಕಾಗತ್ತೆ. ವ್ಯಾಲೆಟ್ ಅಲ್ಲಿ ಅಮೌಂಟ್ ಇದ್ರೆ ವ್ಯಾಲೆಟಿನ ಇದು ಮಾಡ್ಬೋದು, ಅಲ್ಲಿ ಪೇ ಬೈ ವ್ಯಾಲೆಟ್ ಕೊಡ್ಬೋದು. ವ್ಯಾಲೆಟ್ ಅಲ್ಲಿ ಅಮೌಂಟ್ ಇಲ್ಲ ಅಂತಂದ್ರೆ UPI ಕಾರ್ಡ್, ನೆಟ್ ಬ್ಯಾಂಕಿಂಗ್ ಈ ತರ ಕೊಟ್ಟು UPI, ಗೂಗಲ್ ಪೇ, ಫೋನ್ ಪೇ, UPI ID ಹಾಕಿ ಕೊಡ್ಬೋದು. ಇಲ್ಲಿ ನೋಡಿ 7,639 ಬಂದು ರಿವಾರ್ಡ್ ಪಾಯಿಂಟ್ಸ್, ಅಂದ್ರೆ 10,000ದಲ್ಲಿ 7,639 ರಿವಾರ್ಡ್ಸ್ ಪಾಯಿಂಟ್ಸ್, ಅದು ಮೈನಸ್ ಆಗುತ್ತೆ. ಈಗ ವ್ಯಾಲೆಟ್ ಅಲ್ಲಿ ಅಮೌಂಟ್ ಇರೋದ್ರಿಂದ ನಾನು ಪೇ ಬೈ ವ್ಯಾಲೆಟ್ ಕೊಡ್ತೀನಿ, ಅವಾಗ ಬಿಲ್ಲಿಂಗ್ ಸಕ್ಸಸ್ ಆಗುತ್ತೆ. ಈ ರೀತಿ ಬಂದಾಗ ಸಕ್ಸಸ್ ಆಗಿದೆ ಅಂತ ಅರ್ಥ. ಓಕೆ, ಸೊ ರಿಮೈನಿಂಗ್ ಪಾಯಿಂಟ್ಸ್ ಅನ್ನ ನಾನು ಮತ್ತೆ 30% ಇದು BV ಅಬೋವ್ ಇರುವುದನ್ನ ರೀಡೀಮ್ ಮಾಡು. ಸೊ ಇವಾಗ ಮತ್ತೆ ನಮ್ಮ ಹತ್ರ ಪಾಯಿಂಟ್ ಶಾರ್ಟೇಜ್ ಇದೆ. ಸೊ ನಿಮ್ಮ ಹತ್ರ ಎರಡೆರಡು ಕೂಪನ್ ಇದ್ದಾಗ ಒಂದು ಥರ್ಡ್ ಪಾರ್ಟಿ ರಿಡೀಮ್ ಮಾಡ್ಬೋದು, ಇಲ್ಲ ಮೋದಿ ಕೇರ್ ಪ್ರಾಡಕ್ಟ್ಸ್ ರಿಡೀಮ್ ಮಾಡ್ಬೋದು, ಇಲ್ಲ ಮೋದಿ ಕೇರ್ ಪ್ರಾಡಕ್ಟ್ಸ್ ಅನ್ನೇ ರಿಡೀಮ್ ಮಾಡ್ಬೋದು, ನಿಮ್ಮ ಚಾಯ್ಸ್ ಅದು. ಸೊ ಅದಾದ ನಂತರ ಥರ್ಡ್ ಪಾರ್ಟಿ ಪ್ರಾಡಕ್ಟ್ಸ್ ಇದು ಬೇಕು ಅಂತಂದ್ರೆ ಅಗೇನ್ ನೀವು ವಾಪಸ್ ಸೇಮ್ ಆಪ್ಷನ್ಗೆ ಬನ್ನಿ, ರಿಡೀಮ್ ಪಾಯಿಂಟ್ಸ್ಗೆ ಬನ್ನಿ. ಸೊ ಅಲ್ಲಿ ನೀವು ನೋಡಿ ಮೋದಿ ಕೇರ್ ರಿವಾರ್ಡ್ ಕ್ಲಬ್ ಅಲ್ಲಿ ರಿಡೀಮ್ ರಿವಾರ್ಡ್ಸ್ ಪಾಯಿಂಟ್ಸ್ಗೆ ಕ್ಲಿಕ್ ಮಾಡಿ. ಸೊ ಇವಾಗ ನಿಮಗೆ ಮೋದಿ ಕೇರ್ ಪ್ರಾಡಕ್ಟ್ಸ್ ಬೇಕು ಅಂತಂದ್ರೆ ಅಲ್ಲಿ ಮೋದಿ ಕೇರ್ ಪ್ರಾಡಕ್ಟ್ಸ್ಗೆ ಕ್ಲಿಕ್ ಮಾಡಿ. ಅಗೇನ್ ನಿಮಗೆ ಗ್ರಾಫಿಕಲ್ ಬೇಕಾ, ಟ್ಯಾಬ್ಯುಲರ್ ಬೇಕಾ, ಸೆಲ್ಫ್ ಆರ್ಡರ್ ಅಂದ್ರೆ ನಿಮ್ಮ ಐಡಿಯಲ್ಲಿ, ಹಾಗೆ ಟೀಮಿಗೂ ಕೂಡ ಮಾಡಿಸ್ಕೊಡ್ಬೋದು. ಅಡ್ರೆಸ್ ಬೇರೆ ಬೇಕು ಅಂದ್ರೆ ಆಲ್ಟರ್ನೇಟಿವ್ ಅಡ್ರೆಸ್ ಕೂಡ ಕೊಡ್ಬೋದು. ನೆಕ್ಸ್ಟ್ ಕೊಟ್ಟಾಗ ನಿಮಗೆ ಯಾವ್ಯಾವ ಪ್ರಾಡಕ್ಟ್ಸ್ ಬೇಕು, ವೆಲ್ನೆಸ್ ಬೇಕಾ, ಸ್ಕಿನ್ ಕೇರ್ ಬೇಕಾ, ಕಲರ್ ಕಾಸ್ಮೆಟಿಕ್, ಪರ್ಸನಲ್ ಕೇರ್, ಹೋಮ್ ಕೇರ್, ಲಾಂಡ್ರಿ ಕೇರ್, ಫುಡ್ ಐಟಮ್, ಅಗ್ರಿಕಲ್ಚರ್. ಸೊ ಇದ್ರನ್ನು ಕೂಡ ನೀವು ಫಸ್ಟ್ ಸೆಟ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದನ್ನ
ನೋಡ್ಕೊಂಡು ಅಡ್ಜಸ್ಟ್ ಮಾಡಿ. ಸೊ ಎಕ್ಸಸ್ ಆದ್ರೆ ಪೇ ಮಾಡ್ಲಿಕ್ಕೆ ಬರುತ್ತೆ. ಸೊ ನಾನು ಇವಾಗ ಒಂದಿಷ್ಟು ವೆಲ್ನೆಸ್ ವರ್ಡ್ಸ್ ಅನ್ನು ಇಲ್ಲಿ ಆಡ್ ಮಾಡ್ತೀನಿ ನೋಡಿ. ಸೊ ಇವಾಗ ಅಲ್ಲಿ ಮೇಲ್ಗಡೆ ಕಾಣ್ತಿದೆ ನೋಡಿ, ಅವೈಲೇಬಲ್ ರಿವಾರ್ಡ್ ಪಾಯಿಂಟ್ಸ್ 2361 ಇದೆ. ಸೊ ಟ್ಯಾಬ್ಯುಲರ್ ಅಂತಂದ್ರೆ ನಿಮಗೆ ಎಲ್ಲ ಕೂಡ ಸರ್ಚ್ ಮಾಡಬಹುದು. ಪ್ರಾಡಕ್ಟ್ ಕೋಡ್ ಗೊತ್ತಿದ್ರೆ, ನೇಮ್ ಗೊತ್ತಿದ್ರೆ, ಅದರ ಪ್ರೈಸ್ ಗೊತ್ತಿದ್ರೆ ಹಾಕಿ ಸರ್ಚ್ ಕೂಡ ಮಾಡಿದಾಗ ನಿಮಗೆ ಬಿಲ್ಲಿಂಗ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಈ ತರ ಇಲ್ಲಿ ಸರ್ಚ್ ಅಲ್ಲಿ ಕೊಟ್ಟು ಪ್ರಾಡಕ್ಟ್ಸ್ ಅನ್ನ ಕ್ವಾಂಟಿಟಿ ಎಷ್ಟು ಬೇಕು ಅಂತ ಕಾರ್ಟಿಗೆ ಆಡ್ ಮಾಡಿ ನಿಮ್ಮ ಪಾಯಿಂಟ್ಸ್ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡು ಅಡ್ಜಸ್ಟ್ ಮಾಡಿ. ಎಕ್ಸೆಸ್ ಆದ್ರೆ ನಿಮಗೆ ಪೇ ಮಾಡ್ಲಿಕ್ಕೆ ಬರಬಹುದು. ಹಾಗಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನು ನೋಡ್ಕೊಂಡು ಮಾಡಿ. ಒನ್ಸ್ ನೀವು ಥರ್ಡ್ ಪಾರ್ಟಿ ಪ್ರಾಡಕ್ಟ್ಸ್ ರಿಡೀಮ್ ಮಾಡಿದ ನಂತರ ನಿಮಗೆ ಮೊದಿಕೇರ್ ಪ್ರಾಡಕ್ಟ್ಸ್ ಬೇಕು ಅಂತಂದ್ರೆ 30% ಅಬೋ ಇದ್ದಾಗ ಮಾತ್ರ ರಿಡೀಮ್ ಮಾಡ್ಲಿಕ್ಕೆ ಆಗುವಂತ. ಬಿಲೋ 30% ಇದನ್ನ ರಿಡೀಮ್ ಮಾಡ್ಲಿಕ್ಕೆ ಆಗಲ್ಲ, ಅದು ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಈ ತರ ಶಾರ್ಟೇಜ್ ಇದ್ದದನ್ನ ನೋಡ್ಕೊಂಡು ನೀವು ಸರ್ಚ್ ಮಾಡಿ ನಿಮ್ಗೆ ಯಾವ್ದು ಬೇಕು ಅಂತ ನೋಡ್ಕೊಂಡು ಕಾರ್ಟಿಗೆ ಆಡ್ ಮಾಡ್ಕೊಂಡು ಶಾರ್ಟೇಜ್ ಪಾಯಿಂಟ್ಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಿ ನೋಡಿ, ಇಲ್ಲಿ ನಾನಿಲ್ಲಿ ಸರ್ಚ್ ಅಲ್ಲಿ ಸರ್ಚ್ ಮಾಡ್ತೀನಿ, ಅಥವಾ ಕೋಡ್ ಹಾಕ್ಬೋದು, ಪ್ರಾಡಕ್ಟ್ಸ್ ಕೋಡ್ ಹಾಕ್ಬೋದು, ಪ್ರೈಸ್ ಹಾಕ್ಬೋದು, ನೇಮ್ ಸರ್ಚ್ ಮಾಡಿ. ಈ ತರ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಆಡ್ ಟು ಕಾರ್ಟ್ ಕೊಡಿ. ಅಗೇನ್ ಸೇಮ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇವಾಗ ಎಕ್ಸಾಕ್ಟ್ ಅಮೌಂಟ್ ಅಡ್ಜಸ್ಟ್ ಆಗಿದೆ. ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾಗ ಕನ್ಫರ್ಮೇಶನ್ ಮಾಡ್ಕೊಳ್ಳಿ. ಪೇಡ್ ಅಂದ್ರೆ ನೀವು ಡಿಲೀಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಕೊಡಿ. ಸೇಮ್ ಅಗೇನ್ ಮತ್ತೆ ಪೇ ಬೈ ವ್ಯಾಲೆಟ್ UPI ಶಿಪ್ಪಿಂಗ್ ಚಾರ್ಜ್ ಆಡ್ ಆಗುತ್ತೆ, ಅದನ್ನ ನೀವು ವ್ಯಾಲೆಟ್ ಇಂದ ಅಥವಾ UPI ಇಂದ ಗೂಗಲ್ ಪೇ, ಫೋನ್ ಪೇ, UPI ಐಡಿ ಹಾಕಿ ನೀವು ರಿಡೀಮ್ ಮಾಡ್ಕೊ. ಸೊ ಇದಾಗುತ್ತೆ ಲಾಯಲ್ಟಿ ರಿಡಂಪ್ಷನ್ ಇರುವಂತಹ ಸ್ಟೆಪ್ಸ್. ಇದು ತುಂಬಾ ಜನರಿಗೆ ಗೊತ್ತಿಲ್ಲ. ಇದನ್ನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಮ ಟೀಮ್ ಮೆಂಬರ್ಸ್ ಕೂಡ ಶೇರ್ ಮಾಡಿ. ಸೊ ಇದೆಲ್ಲ ತುಂಬಾ ಬೇಕಾಗುತ್ತೆ ನಿಮ್ಗೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದನ್ನೆಲ್ಲರೂ ಕೂಡ ಶೇರ್ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳಿ. ನೋಡಿ, ಈ ತರ ಸಕ್ಸಸ್ ಆಗ್ಬೇಕು ನಿಮ್ಮ ಬಿಲ್ಲಿಂಗ್, ಅವಾಗ ನಿಮ್ದು ರಿಡೀಮ್ ಆಗಿದೆ ಅಂತ ಅರ್ಥ. ಸೊ ಒನ್ಸ್ ನಿಮ್ಮ ಲಾಯಲ್ಟಿ ಕೂಪನ್ ಆದ್ಮೇಲೆ ಮತ್ತೆ 6 ತಿಂಗಳಾದ ನಂತರ ನಿಮಗೆ ಬೇರೆ ಕೂಪನ್ ಬಂದಾಗ ಮಾತ್ರ ರಿಡೀಮ್ ಮಾಡ್ಲಿಕ್ಕೆ ಆಗುವಂಥದ್ದು. ಸೊ ಇದನ್ನ ಪ್ರತಿಯೊಬ್ರು ಕೂಡ ನೋಡಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಲಾಯಲ್ಟಿ ಕೂಪನ್ ಅನ್ನ ನೀವು ರಿಡೀಮ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ನಿಯರೆಸ್ಟ್ DP ಇದ್ರೆ, ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ಸ್ ಇದ್ರೆ ಅಲ್ಲೂ ಕೂಡ ರಿಡೀಮ್ ಮಾಡ್ಕೊಳ್ಬಹುದು. ಇಲ್ಲ ಈ ತರ ನಿಮ್ಮ ಮೊಬೈಲ್ ಅಲ್ಲಿ ಕೂಡ ಮಾಡ್ಕೊಳ್ಬಹುದು. ಸೊ ಅದಾದ ನಂತರ ನೀವು ಮತ್ತೆ ನಿಮ್ಮ ಪಾಯಿಂಟ್ಸ್ ಇದೆಯಾ ಇಲ್ವಾ ಅಂತ ಅಗೇನ್ ಚೆಕ್ ಮಾಡ್ಕೊಳ್ಬಹುದು. ಶೋ ರಿಡೀಮ್ ಪಾಯಿಂಟ್ಸ್ ಅಲ್ಲಿ ನಿಮಗೆ ಹಿಸ್ಟ್ರಿ ಸಿಗುತ್ತೆ ನಿಮ್ದು ಬಿಲ್ ಆಗಿರುವಂತ. ನೋಡಿ, ಇವಾಗ ಅವೈಲೇಬಲ್ ರಿವಾರ್ಡ್ಸ್ ಪಾಯಿಂಟ್ಸ್ 0 ಇದೆ, ಅಂದ್ರೆ ರಿಡೀಮ್ ಮಾಡ್ಕೊಂಡು ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ನನ್ನ 6 ಮಂತ್ ಲಾಯಲ್ಟಿ ಆದ ನಂತರ ನನಗೆ ಕೂಪನ್ ಸಿಗುತ್ತೆ. ಇದಾಗುತ್ತೆ ವಿಡಿಯೋ ಲಾಯಲ್ಟಿ ರಿಡಂಪ್ಷನ್ ಕ್ಯಾಟಲಾಗ್ ಪ್ರಾಡಕ್ಟ್ಸ್. ಇದನ್ನ ಪ್ರತಿಯೊಬ್ರು ಕೂಡ ಯೂಸ್ ಮಾಡಿ, ನಿಮ್ಮ ಟೀಮ್ ಕೂಡ ಶೇರ್ ಮಾಡಿ, ನಿಮ್ಮ ಲಾಯಲ್ಟಿಯನ್ನು ಚೆಕ್ ಮಾಡಿ, ನಿಮ್ಮ ಟೀಮ್ ಇದು ಲಾಯಲ್ಟಿ ಚೆಕ್ ಮಾಡಿ. ಮ್ಯಾಕ್ಸಿಮಮ್ ನಿಮ್ಮ ಟೀಮ್ ಅಲ್ಲಿ ಲಾಯಲ್ಟಿ ಕೂಡ ಕ್ರಿಯೇಟ್ ಮಾಡಿಸಿ, ನಂಬರ್ ಆಫ್ ಲಾಯಲ್ಟಿ ಕಸ್ಟಮರ್ ಕ್ರಿಯೇಟ್ ಮಾಡಿಸಿ. ಥ್ಯಾಂಕ್ ಯು ಸೋ ಮಚ್.